ಎಲ್ಲರಿಗೂ ನಮಸ್ಕಾರ. ಪರಿತ್ರಾಣ IAS ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋ ಪರಿತ್ರಾಣ IAS ಅಕಾಡೆಮಿ ಆ್ಯಪಲ್ಲಿ ನಾವು ದಿ ಹಿಂದೂ ಕರೆಂಟ್ ಅಫೇರ್ಸ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡೋದ್ರ ಬಗ್ಗೆ ಆಗಿರುತ್ತೆ ಮತ್ತು ನಾವು ಯಾವ ರೀತಿ ಈ ಟೆಸ್ಟ್ನ ಅಪೇರ್ ಆಗಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಆಗಿರುತ್ತೆ. ತಾವೆಲ್ಲರೂ ಕೂಡ ಪರಿತ್ರಾಣ IAS ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿರ್ತೀರ ಅಂತ ಭಾವಿಸ್ತಾ ಆ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ನಂತರ ನಮಗೆ ಸ್ಕ್ರೀನ್ ಈ ರೀತಿಯಾಗಿ ಕಾಣಿಸುತ್ತೆ. ಇದರಲ್ಲಿ ನಾವು ಹೋಮ್, ಬ್ಯಾಚಸ್, ಸ್ಟೋರ್, ಚಾರ್ಟ್ಸ್, ಪ್ರೊಫೈಲ್ ಈ ರೀತಿಯಾಗಿ ಐಕಾನ್ಸ್ಗಳು ಕಾಣಿಸುತ್ತೆ. ಸೊ ಇದರಲ್ಲಿ ನಾವು ಲೆಫ್ಟ್ ಸೈಡಲ್ಲಿರ್ತಕ್ಕಂಥ ಒಂದು 3 ಲೈನ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಮಗೆ ಸ್ಕ್ರೀನ್ ಈ ರೀತಿಯಾಗಿ ಕಾಣಿಸುತ್ತೆ. ಇದರಲ್ಲಿ ನಾವು ಕೋರ್ಸ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಮತ್ತು ಆಫ್ಲೈನ್ ಡೌನ್ಲೋಡ್ಸ್, ಫ್ರೀ ಮಟೀರಿಯಲ್ಸ್, ಟೆಸ್ಟಿಮೋನಿಯಲ್ ಈ ರೀತಿಯಾಗಿ ನಮಗೆ ಆಪ್ಷನ್ಸ್ಗಳು ಕಾಣಿಸುತ್ತೆ. ಸೊ ಇದರಲ್ಲಿ ನಾವು ಫ್ರೀ ಮಟೀರಿಯಲ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರ ನಮಗೆ ಸ್ಕ್ರೀನ್ ಈ ರೀತಿಯಾಗಿ ಕಾಣಿಸುತ್ತೆ. ಈ ಒಂದು ಸ್ಕ್ರೀನಲ್ಲಿ ಡಾಕ್ಯುಮೆಂಟ್ಸ್, ವೀಡಿಯೋಸು, ಟೆಸ್ಟ್ ಈ ರೀತಿಯಾಗಿ ನಮಗೆ ಐಕಾನ್ಸ್ಗಳು ಕಾಣಿಸುತ್ತೆ. ಇದರಲ್ಲಿ ನಾವು ಟೆಸ್ಟ್ಗಳ ಬಗ್ಗೆ ಒಂದು ಮಾಹಿತಿ ನೀಡಿರ್ತಕ್ಕಂಥದ್ದು ವಿಷಯ ಆಗಿರೋದ್ರಿಂದ ಸೊ ನಾವು ಟೆಸ್ಟ್ ಅಂತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರ ನಮಗೆ ಈ ಒಂದು ಪರಿತ್ರಾಣ IAS ಅಕಾಡೆಮಿ ಆ್ಯಪಲ್ಲಿ ನಾವು ಯಾವ್ಯಾವ ಸಬ್ಜೆಕ್ಟ್ಗಳ ಯಾವ್ಯಾವ ಒಂದು ವಿಷಯಗಳ ಮೇಲೆ ನಾವು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಆ ಎಲ್ಲ ಟೆಸ್ಟ್ಗಳ ಒಂದು ಲೀಸ್ಟ್ ನಮಗೆ ಈ ಒಂದು ಸ್ಕ್ರೀನಲ್ಲಿ ಕಾಣಿಸುತ್ತೆ. ಈಗ ನಾವು ದಿ ಹಿಂದೂ ಕರೆಂಟ್ ಅಫೇರ್ಸ್ ಟೆಸ್ಟ್ಗಳ ಒಂದು ಮಾಹಿತಿ ನೀಡೋದ್ರಿಂದ ಸೊ ನಾವು ದಿ ಹಿಂದೂ MCQs ಅಂತಕ್ಕಂಥ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರ ನಮಗೆ ಏನಂತಂದರೆ ಸ್ಕ್ರೀನ್ ಈ ರೀತಿಯಾಗಿ ಕಾಣಿಸುತ್ತೆ. ಈ ಒಂದು ಸ್ಕ್ರೀನಲ್ಲಿ ನಾವು ದಿ ಹಿಂದೂ ಕರೆಂಟ್ ಅಫೇರ್ಸ್ಗಳ ಒಂದು ಎಲ್ಲ ಟೆಸ್ಟ್ಗಳು ಒಂದು ಲೀಸ್ಟ್ ಕೂಡ ನಮಗೆ ಈ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಈಗ ನಾವು ಅಟೆಂಪ್ಟ್ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಆ ಒಂದು ಟೆಸ್ಟ್ನ ಅಪೇರ್ ಆಗ್ಬೋದು. ಇಲ್ಲಿ ನಾವು ನೆಕ್ಸ್ಟ್ ಅಂತಕ್ಕಂಥ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಐ ಹ್ಯಾವ್ ರೀಡ್ ಆಲ್ ದ ಇನ್ಸ್ಟ್ರಕ್ಷನ್ಸ್ ಆ ಒಂದು ವಿಷಯದ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮಗೆ ಇಲ್ಲಿ ಅಟೆಂಪ್ಟ್ ಟೆಸ್ಟ್ ಅಂತಕ್ಕಂಥ ಒಂದು ಐಕಾನ್ ಅಪೇರ್ ಆಗುತ್ತೆ. ಸೊ ಅಲ್ಲಿ ನಾವು ಒಂದು ಟೆಸ್ಟ್ನ ಅಪೇರ್ ಆಗ್ಬೋದು. ನಮಗೆ ಏನಂತಂದರೆ ಅಲ್ಲಿ ಟೆಸ್ಟ್ನ ಅಟೆಂಪ್ಟ್ ಮಾಡಿದ ನಂತರ ನಾವು ಒಂದು ಟೆಸ್ಟ್ಗೆ ಅಪೇರ್ ಆಗ್ತೀವಿ. ಇಲ್ಲಿ ನಮಗೆ ಏನಂತಂದರೆ ಸಮಯ ಕೂಡ ನಮಗೆ ಎಷ್ಟು ಕೊಟ್ಟಿರ್ತಾರೆ ಆ ಒಂದು ಟೆಸ್ಟ್ಗೆ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಮತ್ತು ಪ್ರತಿಯೊಂದು ಕ್ವಶನ್ಗೆ ನಾವು ಎಷ್ಟು ಸಮಯ ತೆಗೆದುಕೊಂಡ್ವಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಸಮಯ ಓಡ್ತಾ ಇರುತ್ತೆ. ಈ ಒಂದು ಸ್ಕ್ರೀನಲ್ಲಿ ಏನಂತಂದರೆ ನಮಗೆ ಇಲ್ಲಿ 3 ಲೈನ್ಸ್ ಐಕಾನ್ ಮೇಲೆ ನಾವು ಕ್ಲಿಕ್ ಮಾಡೋದ್ರಿಂದ ಸೊ ನಮಗೆ ಇಲ್ಲಿ ನಾವು ಎಷ್ಟು ಕ್ವಶನ್ಸ್ ಇದ್ದಾವೆ, ಒಟ್ಟಾರೆಯಾಗಿ ಎಷ್ಟು ಕ್ವಶನ್ಸ್ ಇದ್ದಾವೆ ಮತ್ತು ಎಷ್ಟು ಆನ್ಸರ್ ಮಾಡಿದ್ದೀವಿ, ಎಷ್ಟು ನಾವು ಆನ್ಸರ್ ಮಾಡಿಲ್ಲ ಅಂತಕ್ಕಂಥ ಒಂದು ವಿಷಯ ಕೂಡ ನಮಗೆ ಈ ಒಂದು ಸ್ಕ್ರೀನಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬ್ಯಾಕ್ ಟು ಕ್ವಶನ್ಸ್ ಹೋಗೋದ್ರಿಂದ ಇಲ್ಲಿ ನಾವು ಏನಂತಂದರೆ ಪ್ರತಿಯೊಂದು ಕ್ವಶನ್ನ ಕೂಡ ನಾವು ಇಲ್ಲಿ ಅಟೆಂಪ್ಟ್ ಮಾಡ್ಬೋದು. ಈಗ ನಾನು ಇಲ್ಲಿ ಏನಂತಂದರೆ ರ್ಯಾಂಡಮ್ಲಿ ಅಟೆಂಪ್ಟ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಕ್ವಶನ್ನು. ಸೊ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಕ್ಕಂಥ ಒಂದು ಐಕಾನ್ ಕಾಣೋದ್ರಿಂದ ಇಲ್ಲಿ ನಾವು ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ನಾವು ನೆಕ್ಸ್ಟ್ ಕ್ವಶನ್ಸ್ಗೆ ಅಟೆಂಪ್ಟ್ ಆಗ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಸ್ ಕೂಡ ಇಲ್ಲಿ ನಾನು ಆನ್ಸರ್ ಮಾಡ್ತೀನಿ. ನೀವು ಇದೇ ರೀತಿಯಾಗಿ ಎಲ್ಲ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಿದ ನಂತರ ನಮ್ಗೆ ಏನಂತಂದರೆ ಸಬ್ಮಿಟ್ ಟೆಸ್ಟ್ ಅಂತಕ್ಕಂಥ ಐಕಾನ್ ಕಾಣಿಸುತ್ತೆ. ಇದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಾವು ಈ ಒಂದು ಟೆಸ್ಟ್ನ ನಾವು ಸಬ್ಮಿಟ್ ಮಾಡಿದ ನಂತರ ನಮಗೆ ಸ್ಕ್ರೀನ್ ಈ ರೀತಿಯಾಗಿ ಕಾಣಿಸುತ್ತೆ. ಇದು ಒಂದು ಸ್ಕೋರ್ ಕಾರ್ಡ್ ಆಗಿರುತ್ತೆ. ಇಲ್ಲಿ ನಾವು ಎಷ್ಟು ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀವಿ ಅದು ಗ್ರೀನ್ ಮಾರ್ಕಲ್ಲಿರುತ್ತೆ. ಎಷ್ಟು ಕ್ವಶನ್ಸ್ಗಳನ್ನು ತಪ್ಪು ಮಾಡಿದ್ದೀವಿ ಅದು ರೆಡ್ ಮಾರ್ಕಲ್ಲಿರುತ್ತೆ. ಅದೇ ರೀತಿಯಾಗಿ ನಾವು ಎಷ್ಟು ಕ್ವಶನ್ಸ್ಗಳನ್ನು ಪಾರ್ಷಿಯಲಿ ಆನ್ಸರ್ ಮಾಡಿದ್ದೀವಿ, ಎಷ್ಟು ಕ್ವಶನ್ಸ್ಗಳನ್ನು ಅನ್ಅಟೆಂಪ್ಟೆಡ್ ಇದ್ದಾವೆ ಸೊ ಅದೆಲ್ಲದರ ಮಾಹಿತಿ ಕೂಡ ನಮಗೆ ಈ ಒಂದು ಸ್ಕೋರ್ ಕಾರ್ಡಲ್ಲಿ ಕಾಣಿಸುತ್ತೆ. ಅದೇ ರೀತಿಯಾಗಿ ನಾವು ಇಲ್ಲಿ ವ್ಯೂ ಸೊಲ್ಯೂಷನ್ಸ್ ಇದೆ ಅಲ್ವಾ, ಸೊ ಆ ಐಕನ್ನ ಕೂಡ ಕಾಣಬಹುದು. ಅದನ್ನು ನಾವು ಕ್ಲಿಕ್ ಮಾಡೋದ್ರಿಂದ ನಾವು ಆ ಒಂದು ಪ್ರತಿಯೊಂದು ಕ್ವಶನ್ನ ಒಂದು ಸೊಲ್ಯೂಷನ್ಸ್ ಕೂಡ ನಮ್ಗೆ ಈ ಒಂದು ಸ್ಕ್ರೀನಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಏನಂತಂದರೆ ರೆಡ್ ಐಕಾನಲ್ಲಿರ್ತಕ್ಕಂಥದ್ದು ಏನಂದರೆ ನಾವು ತಪ್ಪಾಗಿ ಆನ್ಸರ್ ಮಾಡಿರ್ತಕ್ಕಂಥ ಒಂದು ಆಪ್ಷನ್ ಆಗಿರುತ್ತೆ ಮತ್ತು ಗ್ರೀನಲ್ಲಿ ಕಾಣಿಸ್ತಕ್ಕಂಥದ್ದು ಅದು ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಸೊ ಇಲ್ಲಿ ಏನಂತಂದರೆ ಈ ಒಂದು ಸ್ಕ್ರೀನಲ್ಲಿ ನಮಗೆ ರೈಟ್ ಸೈಡಲ್ಲಿ 3 ಲೈನ್ಸ್ ಐಕಾನ್ ಇರೋದಲ್ವಾ, ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ನಾವು ಎಷ್ಟು ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಿದ್ದೀವಿ ಮತ್ತು ಎಷ್ಟು ಕ್ವಶನ್ಸ್ ಇನ್ಕರೆಕ್ಟ್ ಇದ್ದಾವೆ, ಎಷ್ಟು ಕ್ವಶನ್ಸ್ ಕರೆಕ್ಟ್ ಇದ್ದಾವೆ ಮತ್ತು ಎಷ್ಟು ಕ್ವಶನ್ಸ್ಗಳನ್ನು ನಾವು ಅಟೆಂಪ್ಟ್ ಮಾಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಈ ಒಂದು ಸ್ಕ್ರೀನಲ್ಲಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇಲ್ಲೇ ನಾವು ಅದರ ಒಂದು ಪಕ್ಕದಲ್ಲಿ ನಾವು ಫಿಲ್ಟರ್ ಐಕಾನ್ ಕೂಡ ಕಾಣ್ಬೋದು. ಅದರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಎಷ್ಟು ಕ್ವಶನ್ಸ್ ಇನ್ಕರೆಕ್ಟ್ ಇದ್ದಾವೆ ಮತ್ತು ಎಷ್ಟು ಕ್ವಶನ್ಸ್ ನಾವು ಕರೆಕ್ಟ್ ಮಾಡಿದ್ದೀವಿ ಮತ್ತು
ಎಷ್ಟು ಕ್ವಶನ್ಸ್ಗಳನ್ನು ಅನ್ಅಟೆಂಪ್ಟ್ ಮಾಡಿದ್ದೀವಿ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ನಾವು ಇನ್ಕರೆಕ್ಟ್ ಐಕನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲೇನಂತಂದರೆ ನಾವು ಎಷ್ಟು ಕ್ವಶನ್ಸ್ಗಳನ್ನು ತಪ್ಪಾಗಿ ಮಾಡಿರ್ತೀವಿ ಆ ಎಲ್ಲ ಒಟ್ಟಾರೆ ಕ್ವಶನ್ಸ್ ಕೂಡ ಇಲ್ಲಿ ನಮಗೆ ಸಗ್ರಿಗೇಟ್ ಆಗಿ ಒಂದು ಕಡೆ ಕಾಣಿಸುತ್ತೆ. ಸೊ ಇಲ್ಲಿ ನಾವು ನೆಕ್ಸ್ಟ್ ಅನ್ನೋ ಒಂದು ಐಕನ್ನ ಕ್ಲಿಕ್ ಮಾಡಿದ ನಂತರ ನಾವು ಯಾವ್ಯಾವ ಕ್ವಶನ್ಸ್ಗಳನ್ನು ತಪ್ಪಾಗಿ ಮಾಡಿದ್ದೀವಿ ಅದೆಲ್ಲದರ ಒಂದು ಮಾಹಿತಿನ ನಾವು ತಿಳ್ಕೊಬೋದು. ಸೊ ಈ ಒಂದು ವಿಡಿಯೋ ನಾವು ಯಾವ ರೀತಿಯಾಗಿ ಈ ಒಂದು ಆ್ಯಪಲ್ಲಿ ಟೆಸ್ಟನ್ನು ಅಪಿಯರ್ ಮಾಡಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಆಗಿರುತ್ತೆ. ನೀವೆಲ್ಲರೂ ಕೂಡ ಈ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.